ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತಾಡುವಾಗ ನಾವೆಲ್ಲರೂ ಒಂದು ರೀತಿಯ ನಿಖರತೆಯನ್ನು ನಿರೀಕ್ಷಿಸ್ತೇವೆ ಅಲ್ವಾ? ಅಂದ್ರೆ ಈಗ ಒಂದು ಮೂಳೆ ಮುರಿದ್ರೆ ಆ ಎಕ್ಸ್ರೇ ಯಂತ್ರ ಆ ಮುರಿದ ಭಾಗವನ್ನ ಅತ್ಯಂತ ಸ್ಪಷ್ಟವಾಗಿ ತೋರಿಸ್ಬಿಡುತ್ತೆ. ಹೌದು ಹೌದು. ಆ ಬಿಳಿ ಗೆರೆಯನ್ನ ನೋಡಿ ವೈದ್ಯರು ಸಮಸ್ಯೆ ಎಲ್ಲಿದೆ ಅಂತ ಪಟ್ಟಂತ ಪತ್ತೆ ಹಚ್ತಾರೆ. ಎಕ್ಸಾಕ್ಟ್ಲಿ. ಆ ಫಿಸಿಕಲ್ ಕ್ಲಾರಿಟಿ ಅಂದ್ರೆ ಕಣ್ಣಿಗೆ ಕಾಣೋದು ನಮಗೊಂದು ರೀತಿಯ ಸಮಾಧಾನ ಕೊಡುತ್ತೆ. ವಿಷಯಗಳು ಕಣ್ಣಿಗೆ ಕಾಣಬೇಕು ಅಥವಾ ವರ್ಗೀಕರಿಸಲು ಸುಲಭವಾಗಿರಬೇಕು ಅನ್ನೋದು ಮನುಷ್ಯನ ಸಹಜ ಪ್ರವೃತ್ತಿ. ನಿಜ. ನಮ್ಮ ಮೆದುಳು ಯಾವಾಗ್ಲೂ ಆ ಸ್ಪಷ್ಟತೆಯನ್ನು ಹುಡುಕುತ್ತೆ. ಲೈಕ್ ಒಂದು ಬೈನರಿ ವ್ಯವಸ್ಥೆ ಇದ್ದಾಗೆ, ಮುರಿದಿದೆಯೋ ಇಲ್ಲವೋ ಅಂತ ನಮ್ಗೆ ನಿಖರವಾಗಿ ಗೊತ್ತಾಗ್ಬೇಕು. ಆದ್ರೆ ನಾವು ಆಧ್ಯಾತ್ಮಿಕ ಸ್ಥಿತಿ ಅಥವಾ ಮನುಷ್ಯನ ಆಂತರಿಕ ಬದಲಾವಣೆ ಬಗ್ಗೆ ಮಾತಾಡುವಾಗ ಆ ಎಕ್ಸ್ರೇ ಯಂತ್ರ ಖಂಡಿತ ಕೆಲಸ ಮಾಡಲ್ಲ. ಖಂಡಿತ ಇಲ್ಲ. ನಾವಿಲ್ಲಿ ನೋಡ್ತಾ ಇರೋದು ಖಚಿತವಾದ ಗಡಿಗಳೂ ಇಲ್ಲದ, ಕೇವಲ ಭೌತಿಕ ಸಾಧನಗಳಿಂದ ಅಳೆಯೋಕೆ ಸಾಧ್ಯವಾಗದ ಒಂದು ರಹಸ್ಯಮಯವಾದ ರೋಗ ನಿರ್ಣಯದ ಪ್ರಪಂಚವನ್ನ. ಇದೇ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಅಂದ್ರೆ ನಮ್ಮ ಈ ಡೀಪ್ ಡೈವ್ನ ಕೇಂದ್ರಬಿಂದು. ಇಂದು ನಾವು ಯೋಹಾನನ ಸುವಾರ್ತೆಯ 3ನೇ ಅಧ್ಯಾಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಬಹಳ ಕುತೂಹಲಕಾರಿಯಾದ ಅಧ್ಯಾಯ ಇದು. ಹೌದು. ನಿಕೋದೇಮ ಅನ್ನೋ ಅಧಿಕಾರಿಯ ರಹಸ್ಯ ಭೇಟಿಯಿಂದ ಆರಂಭವಾಗಿ ಆಮೇಲೆ ಸ್ನಾನಿಕನಾದ ಯೋಹಾನನ ಬೆರಗುಗೊಳಿಸುವ ನಮ್ರತೆಯನ್ನ ನೋಡಲಿದ್ದೇವೆ. ಹಾಗೆ ಅಧ್ಯಾಯದ ಕೊನೆಯಲ್ಲಿ ಬರುವ ಕ್ರಿಸ್ತನ ಕುರಿತಾದ ಅಸಾಧಾರಣ ದೇವತಾಶಾಸ್ತ್ರದ ಸಾರಾಂಶವನ್ನು ನಾವು ಅನ್ವೇಷಿಸಲಿದ್ದೇವೆ. ಮತ್ತು ಈ ಚರ್ಚೆಗಾಗಿ ನಾವು ಹಲವು ಮೂಲಗಳನ್ನ ಆಧಾರವಾಗಿ ಇಟ್ಕೊಂಡಿದ್ದೇವಲ್ವಾ? ಮ್ಯಾಥ್ಯೂ ಹೆನ್ರಿ ಅವರ ಬೈಬಲ್ ವ್ಯಾಖ್ಯಾನಗಳು ಇರ್ಬೋದು, ಅಥವಾ ವಿಲಿಯಂ ಲಾಡರ್ ಅವರ ದೇವತಾಶಾಸ್ತ್ರದ ವಿಮರ್ಶೆಗಳು, ಜೊತೆಗೆ ರೆಡ್ಡಿಟ್ ವೇದಿಕೆಯಲ್ಲಿನ ಚರ್ಚೆಗಳು, ಆಮೇಲೆ ಗ್ರೇಸ್ ಇವ್ಯಾಂಜಲಿಕಲ್ ಸೊಸೈಟಿ ಮತ್ತು ಗಾಡ್ ಕ್ವೆಶ್ಚನ್ಸ್ನಂಥ ಜಾಲತಾಣಗಳ ಲೇಖನಗಳನ್ನು ಕೂಡ ನಾವಿಲ್ಲಿ ರೆಫರ್ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಕೇವಲ ಐತಿಹಾಸಿಕ ಘಟನೆಗಳನ್ನ ವಿವರಿಸುವುದಲ್ಲ, ಬದಲಾಗಿ ಈ ಮೂಲಗಳಲ್ಲಿರುವ ಜ್ಞಾನವನ್ನ ಇಂದಿನ ನಮ್ಮ ಬದುಕಿಗೆ ಹೇಗೆ ಅನ್ವಯಿಸಿಕೊಳ್ಳಬಹುದು ಅಂತ ಅರ್ಥ ಮಾಡಿಕೊಳ್ಳುವುದು. ಕರೆಕ್ಟ್. ಸೊ ಕಥೆಯ ಆರಂಭವಾಗುವುದು ಯೇಸುವಿನ ಬಳಿಗೆ ರಾತ್ರಿಯ ಹೊತ್ತಿನಲ್ಲಿ ಬಂದ ನಿಕೋದೇಮನೆಂಬ ಅಧಿಕಾರಿಯೊಂದಿದೆ. ಮ್ಯಾಥ್ಯೂ ಹೆನ್ರಿ ಅವರ ವ್ಯಾಖ್ಯಾನ ಆತ ಯಾರು ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸುತ್ತೆ. ಆತ ಒಬ್ಬ ಫರಿಸಾಯ ಮತ್ತು ಯಹೂದ್ಯರ ಅಧಿಕಾರಿಯಾಗಿದ್ದ. ಅಂದ್ರೆ ಆ ಕಾಲದ ಸಮಾಜದಲ್ಲಿ ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಅತ್ಯುನ್ನತ ಸ್ಥಾನದಲ್ಲಿ ಇದ್ದವನು ಅಂತ. ಹೌದು. ಆದ್ರೆ ಆತ ಬರೋದು ರಾತ್ರಿಯ ಕತ್ತಲೆಯಲ್ಲಿ. ಇದು ಒಂಥರ ಯಾರೋ ಒಬ್ಬ ಪ್ರಮುಖ ಹುದ್ದೆಯಲ್ಲಿರೋ ವ್ಯಕ್ತಿ ತಮ್ಮ ಸ್ನೇಹಿತರಿಗೆ ಗೊತ್ತಾಗ್ದ ಹಾಗೆ ವಿವಾದಾತ್ಮಕ ವಿಷಯಗಳ ಬಗ್ಗೆ ಇಂಟರ್ನೆಟ್ನಲ್ಲಿ ಇನ್ಕಾಗ್ನಿಟೋ ಮೋಡ್ನಲ್ಲಿ ಹುಡುಕಾಟ ನಡೆಸ್ತಾರಲ್ಲ, ಹಾಗೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಆ ಹೋಲಿಕೆ ಬಹಳ ಸಮಂಜಸವಾಗಿದೆ. ಮ್ಯಾಥ್ಯೂ ಹೆನ್ರಿ ಅವರು ಇದನ್ನ ನಾಕ್ಟಸ್ ಕ್ರಿಶ್ಚಿಯಾನೆ ಅಂತ ಕರೀತಾರೆ, ಅಂದ್ರೆ ಕ್ರಿಶ್ಚಿಯನ್ ರಾತ್ರಿಗಳು ಅಂತ. ಓಹೋ. ನಿಕೋದೇಮನಿಗೆ ತನ್ನ ಅಧಿಕಾರದ ಸ್ಥಾನ ಕಳ್ಕೊಳ್ಳುವ ಭಯ ಇದ್ದಿರ್ಬೋದು, ಅಥವಾ ಇತರರ ಟೀಕೆಗೆ ಗುರಿಯಾಗುವ ಆತಂಕ ಇದ್ದಿರ್ಬೋದು. ಆದರೆ ಆತನಲ್ಲಿದ್ದ ಆ ಜ್ಞಾನದ ಹಸಿವನ್ನ ನಾವು ಕಡೆಗಣಿಸುವಂತಿಲ್ಲ. ನಿಜ. ಜನಸಂದಣಿ ಇಲ್ಲದ ನಿಶ್ಶಬ್ದವಾದ ರಾತ್ರಿಯಲ್ಲಿ ಆಳವಾದ ಚರ್ಚೆ ಮಾಡಬೇಕು ಅನ್ನೋದು ಅವನ ಉದ್ದೇಶವಾಗಿತ್ತು. ಆದ್ರೆ ನನಗಿಲ್ಲೋದು ಪ್ರಶ್ನೆ ಕಾಡ್ತಾ ಇದೆ. ಹೇಳಿ. ಯೇಸು ಆತನಿಗೆ ನೇರವಾಗಿ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು ಅಂತ ಹೇಳ್ತಾರೆ. ಆಗ ನಿಕೋದೇಮ ಮನುಷ್ಯ ಮುದುಕನಾದ ಮೇಲೆ ತಾಯಿಯ ಗರ್ಭದಿಂದ ಮತ್ತೆ ಹುಟ್ಟುವುದು ಹೇಗೆ ಅಂತ ಕೇಳ್ತಾನೆ. ಅಷ್ಟು ದೊಡ್ಡ ವಿದ್ವಾಂಸನಾಗಿದ್ದವನು ಇದನ್ನ ಅಕ್ಷರಶಃ ಭೌತಿಕವಾಗಿ ಯಾಕೆ ತೆಗೆದುಕೊಂಡ? ಮೇಲ್ನೋಟಕ್ಕೆ ಇದು ಸ್ವಲ್ಪ ಬಾಲಿಶವಾಗಿ ಕಾಣಬಹುದು. ಆದ್ರೆ ನಾವು ಆ ಕಾಲದ ಗ್ರೀಕ್ ಭಾಷೆಯ ಸೂಕ್ಷ್ಮತೆಯನ್ನ ಗಮನಿಸಬೇಕು. ಯೇಸು ಅಲ್ಲಿ ಬಳಸಿದ ಪದ ಅನೋಥೆನ್. ಅನೋಥೆನ್ ಅಂದ್ರೆ? ಈ ಪದಕ್ಕೆ 2 ಅರ್ಥಗಳಿವೆ. ಒಂದು ಮತ್ತೊಮ್ಮೆ ಅಂತ, ಇನ್ನೊಂದು ಮೇಲಿನಿಂದ ಅಂತ. ಯೇಸು ಹೇಳ್ತಾ ಇದ್ದದ್ದು ಮೇಲಿನಿಂದ ಆಗುವ ಆಧ್ಯಾತ್ಮಿಕ ಹುಟ್ಟಿನ ಬಗ್ಗೆ. ಆಹಾ. ಆದ್ರೆ ನಿಕೋದೇಮ ಅದನ್ನ ಕಾಲಾನುಕ್ರಮದಲ್ಲಿ ಮತ್ತೆ ಹುಟ್ಟೋದು ಅಂತ ಭೌತಿಕವಾಗಿ ಅರ್ಥ ಮಾಡ್ಕೊಂಡ. ಎಕ್ಸಾಕ್ಟ್ಲಿ. ಇದೊಂದು ಅದ್ಭುತವಾದ ಭಾಷಿಕ ವಿಪರ್ಯಾಸ. ನಿಕೋದೇಮನಿಗೆ ತಾನು ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದೀನಿ ಅನ್ನೋ ಅಪಾರ ಹೆಮ್ಮೆ ಇತ್ತು. ಆತನಿಗೆ ಧರ್ಮ ಅಂದ್ರೆ ಕೇವಲ ಬಾಹ್ಯ ಆಚರಣೆಗಳಾಗಿದ್ದವೇ ಹೊರತು ಆಂತರಿಕ ರೂಪಾಂತರ ಹಾಗಿರ್ಲಿಲ್ಲ. ಅಂದ್ರೆ ಭಾಷೆಯಲ್ಲಿನ ಆ ದ್ವಂದ್ವ ಅವರ ಆಲೋಚನಾ ಲಹರಿಯ ವ್ಯತ್ಯಾಸವನ್ನೇ ಎತ್ತಿ ತೋರಿಸುತ್ತೆ. ಇದನ್ನ ಸ್ಪಷ್ಟಪಡಿಸಲು ಯೇಸು ಗಾಳಿ ಉದಾಹರಣೆ ನೀಡ್ತಾರಲ್ವಾ? ಹೌದು. ಗಾಳಿ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ ನಮ್ಗೆ ಕಣ್ಣಿಗೆ ಕಾಣಲ್ಲ. ಆದ್ರೆ ಮರಗಳ ಎಲೆಗಳು ಅಲುಗಾಡಿದಾಗ ಅದರ ಶಕ್ತಿ ನಮ್ಗೆ ಅನುಭವಕ್ಕೆ ಬರುತ್ತೆ. ಮ್ಯಾಥ್ಯೂ ಹೆನ್ರಿಯವರು ಹೇಳೋ ಹಾಗೆ ಮನುಷ್ಯನಲ್ಲಿ ಆಗುವ ಆತ್ಮನ ಕಾರ್ಯವು ಇದೇ ರೀತಿ ಇರುತ್ತೆ.
ಖಂಡಿತ ಬದಲಾವಣೆಯ ಪ್ರಕ್ರಿಯೆ ರಹಸ್ಯವಾಗಿರಬಹುದು, ಆದರೆ ವ್ಯಕ್ತಿಯ ಬದುಕಿನಲ್ಲಿ ಆಗುವ ಬದಲಾವಣೆಗಳು ಸ್ಪಷ್ಟವಾಗಿ ಗೋಚರಿಸ್ತವೆ. ಹಳೆಯ ಒಡಂಬಡಿಕೆಯ ಭಾಷೆಯಲ್ಲಿ ಆತ್ಮ ಮತ್ತು ಗಾಳಿ ಎರಡಕ್ಕೂ ರೂವಾಚ್ ಅನ್ನೋ ಒಂದೇ ಪದ ಬಳಸಲಾಗುತ್ತೆ ಗೊತ್ತಾ? ಗ್ರೀಕ್ನಲ್ಲದು ನ್ಯೂಮಾ. ಓ, ಎರಡಕ್ಕೂ ಒಂದೇ ಪದನಾ? ಹೌದು. ಮರುಹುಟ್ಟು ಎನ್ನೋದು ಕೇವಲ ನಮ್ಮನ್ನ ನಾವು ನೈತಿಕವಾಗಿ ಸುಧಾರಿಸಿಕೊಳ್ಳುವುದಲ್ಲ, ಅದು ದೈವಿಕ ಶಕ್ತಿಯಿಂದ ಒಳಗೆ ನಡೆಯುವ ಒಂದು ಮೂಲಭೂತವಾದ ರೂಪಾಂತರ. ಕರೆಕ್ಟ್. ಇದೇ ಸಂದರ್ಭದಲ್ಲಿ ಯೇಸು ಅರಣ್ಯದಲ್ಲಿನ ಆ ಕಂಚಿನ ಸರ್ಪದ ಉದಾಹರಣೆ ಕೂಡ ಕೊಡ್ತಾರೆ. ಮೋಶೆ ಸರ್ಪವನ್ನ ಎತ್ತರದಲ್ಲಿಟ್ಟಂತೆ ತಾನೂ ಕೂಡ ಎತ್ತರದಲ್ಲಿಡಪಡಬೇಕು ಅಂತ. ಹೌದು. ಅಂದ್ರೆ ಮನುಷ್ಯನು ಪಾಪ ಎಂಬ ರೋಗದಿಂದ ಗುಣಮುಖನಾಗಲು ಸ್ವಪ್ರಯತ್ನ ಸಾಲ್ದು ದೈವಿಕ ಹಸ್ತಕ್ಷೇಪವೇ ಬೇಕು ಅನ್ನೋದನ್ನ ಇದು ತೋರಿಸುತ್ತೆ. ನಿಜ. ನಿಕೋದೇಮ ರಹಸ್ಯವಾಗಿ ಯೇಸುವಿನ ಬಳಿ ಬಂದದ್ದನ್ನ ನೋಡಿದೆವು. ಅದೇ ಈ ಅಧ್ಯಾಯ ಇಲ್ಲಿಗೆ ನಿಲ್ಲಲ್ಲ. ಸ್ವಲ್ಪವೇ ದಿನಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಹೌದು. ಕತ್ತಲೆಯಲ್ಲಿದ್ದ ಕಥೆ ಹಗಲಿನ ಬೆಳಕಿಗೆ ಬರುತ್ತೆ. ಸಾವಿರಾರು ಜನರು ಯೇಸುವಿನ ಬಳಿ ಗುಂಪು ಗುಂಪಾಗಿ ಬರಲು ಶುರು ಮಾಡ್ತಾರೆ. ಈ ಹಠಾತ್ ಜನಪ್ರಿಯತೆ ಅಲ್ಲಿವರೆಗೂ ದೊಡ್ಡ ನಾಯಕನಾಗಿದ್ದ ಸ್ನಾನಿಕನಾದ ಯೋಹಾನನ ಶಿಷ್ಯರಲ್ಲಿ ಅಪಾರವಾದ ಅಭದ್ರತೆಯನ್ನ ಸೃಷ್ಟಿ ಮಾಡುತ್ತೆ. ಹೌದು. ಯೋಹಾನ ಐನೋನ್ ಅನ್ನೋ ಸ್ಥಳದಲ್ಲಿ ದೀಕ್ಷಾಸ್ನಾನ ಮಾಡಿಸ್ತಾ ಇರ್ತಾನೆ. ಆಗ ಅವನ ಶಿಷ್ಯರು ಬಂದು ಒಂದು ಆತಂಕದ ದೂರು ಕೊಡ್ತಾರೆ. ನೀನು ಯಾರ ಬಗ್ಗೆ ಸಾಕ್ಷಿ ನೀಡಿದ್ಯೋ ಈಗ ಎಲ್ಲರೂ ಅವನ ಬಳಿಯೇ ಹೋಗ್ತಾ ಇದ್ದಾರೆ ಅಂತ. ಒಂಥರ ತಮ್ಮ ಗುರುವಿನ ಪ್ರಸಿದ್ಧಿ ಕಡಿಮೆ ಆಗ್ತಾ ಇದೆಯಲ್ಲ ಅನ್ನೋ ಕಳವಳ. ಇದು ಮಾನವ ಸಹಜವಾದ ಅಸೂಯೆ ಅಲ್ವಾ? ಖಂಡಿತ. ನಾವು ಇಂದಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇದನ್ನ ಕಲ್ಪಿಸ್ಕೊಂಡ್ರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಒಬ್ಬ ಪ್ರಭಾವಿ ವ್ಯಕ್ತಿ ಅಂದ್ರೆ ಒಬ್ಬ ಇನ್ಫ್ಲೂಯೆನ್ಸರ್ ವರ್ಷಗಳ ಕಾಲ ಕಷ್ಟಪಟ್ಟು ಲಕ್ಷಾಂತರ ಫಾಲೋವರ್ಸ್ ಸಂಪಾದಿಸಿರ್ತಾನೆ. ಆಮೇಲೆ ಎಲ್ರೂ ಆ ಹೊಸ ವ್ಯಕ್ತಿಯ ಕಡೆ ಆಕರ್ಷಿತರಾಗ್ತಾರೆ. ಆಗ ಆ ಹಳೆಯ ಇನ್ಫ್ಲೂಯೆನ್ಸರ್ ತನ್ನ ಫಾಲೋವರ್ಸ್ ಅನ್ನ ಯಾವ ಅಸೂಯೆಯೂ ಇಲ್ಲದೆ ಆ ಹೊಸ ವ್ಯಕ್ತಿಯ ಕಡೆ ಕಳಿಸ್ಕೊಡೋ ದೃಶ್ಯ ಊಹಿಸಿ. ಓ, ಅದು ಇವತ್ತಿನ ಕಾಲದಲ್ಲಿ ಅಸಾಧ್ಯ. ಅದೇ, ಅವನು ನನಗಿಂತ ಶ್ರೇಷ್ಠ, ಹೋಗಿ ಅವನನ್ನೇ ಫಾಲೋ ಮಾಡಿ ಅಂತ ತನ್ನ ಪ್ರೊಫೈಲ್ನಲ್ಲಿ ಲಿಂಕ್ ಹಾಕೋದು ಎಷ್ಟು ಕಷ್ಟ. ಅಂಥ ಮಟ್ಟದ ಒಂದು ಈಗೋ ಡೆತ್ ಅಂದ್ರೆ ಅಹಂಕಾರದ ನಾಶವನ್ನ ನಾವು ಯೋಹಾನನಲ್ಲಿ ನೋಡ್ತೀವಿ. ಆ ಅಹಂಕಾರದ ನಾಶವೇ ಯೋಹಾನನನ್ನ ಅಸಾಧಾರಣ ನಾಯಕನನ್ನಾಗಿ ಮಾಡೋದು. ಶಿಷ್ಯರ ಈ ಆತಂಕಕ್ಕೆ ಆತ ಕಿಂಚಿತ್ತೂ ವಿಚಲಿತನಾಗಲ್ಲ. ಬದಲಾಗಿ ತನ್ನನ್ನ ಮದುಮಗನ ಆಪ್ತ ಸ್ನೇಹಿತನಿಗೆ ಹೋಲಿಸಿಕೊಳ್ಳುತ್ತಾನೆ. ಮದುಮಗನ ಸ್ನೇಹಿತ ಅಂದ್ರೆ? ಯಹೂದಿಯರ ಸಂಪ್ರದಾಯದಲ್ಲಿ ಅವನನ್ನ ಶೋಷ್ ಬೆನ್ ಅಂತ ಕರೆಯುತ್ತಾರೆ. ಆತ ಮದುವೆಯ ಎಲ್ಲಾ ಸಿದ್ಧತೆ ಮಾಡ್ತಾನೆ, ಅತಿಥಿಗಳನ್ನ ಸ್ವಾಗತಿಸ್ತಾನೆ. ಆದ್ರೆ ಮದುವೆಯ ದಿನ ಬಂದಾಗ ಆತ ವೇದಿಕೆಯಿಂದ ಕೆಳಗಿಳಿದು ಕೇವಲ ಮದುಮಗನ ಧ್ವನಿಯನ್ನ ಕೇಳಿ ಸಂತೋಷಪಡ್ತಾನೆ. ಓ, ಅಂದ್ರೆ ಮದುಮಗನ ಸ್ಥಾನವನ್ನ ಕಸಿದುಕೊಳ್ಳುವ ಯಾವ ಬುದ್ಧಿಯೂ ಆತನಿಗಿಲ್ಲ. ಎಕ್ಸಾಕ್ಟ್ಲಿ. ಯೋಹಾನ್ ಹೇಳ್ತಾನೆ, ಆತನು ವೃದ್ಧಿಯಾಗ್ಬೇಕು, ನಾನು ಕಡಿಮೆ ಆಗ್ಬೇಕು ಅಂತ. ವಾವ್. ನಾಯಕತ್ವ ಅಂದ್ರೆ ಕೇವಲ ಅಧಿಕಾರ ಹಿಡಿದಿಟ್ಕೊಳ್ಳೋದಲ್ಲ. ತನ್ನ ಪಾತ್ರ ಮುಗಿದಾಗ, ತನಗಿಂತ ಶ್ರೇಷ್ಠವಾದುದು ಬಂದಾಗ ಯಾವುದೇ ಕಹಿ ಇಲ್ಲದೆ ಹಿಂದೆ ಸರಿಯೋದು ಕೂಡ ನಾಯಕತ್ವದ ಅತ್ಯುತ್ತಮ ಗುಣ. ಹೌದು. ತಾನು ಕೇವಲ ಒಂದು ಸೇತುವೆ, ತಾನೇ ಗಮ್ಯಸ್ಥಾನವಲ್ಲ ಅನ್ನೋ ಸತ್ಯವನ್ನ ಆತ ಸಂಪೂರ್ಣವಾಗಿ ಒಪ್ಕೊಂಡಿದ್ದ. ಯೋಹಾನನ ಆ ಅದ್ಭುತ ನಮ್ರತೆಯ ಮಾತುಗಳ ನಂತರ ಬೈಬಲಿನ ಅಧ್ಯಾಯವು 31ರಿಂದ 36ನೇ ವಚನಗಳಲ್ಲಿ ಅತ್ಯಂತ ಆಳವಾದ ದೇವತಾಶಾಸ್ತ್ರದ ಸಾರಾಂಶದ ಕಡೆಗೆ ತಿರುಗುತ್ತೆ. ಹೌದು. ಆದರೆ ಇಲ್ಲಿ ಭಾಷಾಂತರಕಾರರ ನಡುವೆ ಒಂದು ನಿಗೂಢವಾದ ಚರ್ಚೆ ಇದೆ ಗೊತ್ತಾ? ರೆಡ್ಡಿಟ್ನ ವೇದಿಕೆಯಲ್ಲಿ ನಡೆಯುವ ಚರ್ಚೆಗಳನ್ನು ನಾವು ಗಮನಿಸಿದ್ರೆ ಈ ವಚನಗಳನ್ನು ಆಡುತ್ತಿರುವವರು ಯಾರು ಅನ್ನೋ ಪ್ರಶ್ನೆ ಏಳುತ್ತೆ. ನಿಜ. ಇದೊಂದು ಕುತೂಹಲಕಾರಿಯಾದ ಭಾಷಾಂತರದ ಸವಾಲು. NIV ಮತ್ತು ESV ಅನುವಾದಗಳ ಪ್ರಕಾರ ಇದು ಲೇಖಕನ ಅಂದ್ರೆ ಸುವಾರ್ತೆಯನ್ನ ಬರೆದವನ ವಿವರಣೆ. ಆದರೆ NASB ಮತ್ತು NKJV ಅನುವಾದಗಳ ಪ್ರಕಾರ ಇದು ಸ್ನಾನಿಕನಾದ ಯೋಹಾನನ ಮಾತುಗಳ ಮುಂದುವರಿಕೆ. ಈ ಗೊಂದಲ ಯಾಕಿದೆ ಅಂತೀರಾ? ಯಾಕಂದ್ರೆ ಪ್ರಾಚೀನ ಗ್ರೀಕ್ ಹಸ್ತಪ್ರತಿಗಳಲ್ಲಿ ನಾವು ಇಂದು ಬಳಸುವಂತಹ ಕೊಟೇಶನ್ ಮಾರ್ಕ್ಸ್ ಇರ್ಲಿಲ್ಲ. ಓಹೋ. ಹೌದು. ಪಠ್ಯ ನಿರಂತರವಾಗಿ ಹರಿಯುತ್ತಿತ್ತು. ಆದ್ದರಿಂದ ಒಂದು ಪಾತ್ರದ ಮಾತು ಎಲ್ಲಿ ಮುಗಿಯುತ್ತೆ ಮತ್ತು ಲೇಖಕನ ವಿವರಣೆ ಎಲ್ಲಿ ಶುರುವಾಗತ್ತೆ ಅಂತ ನಿರ್ಧರಿಸುವುದು ಸಂಪೂರ್ಣವಾಗಿ ಭಾಷಾಂತರಕಾರರಿಗೆ ಬಿಟ್ಟ ವಿಷಯ. ಹಾಗಾದ್ರೆ ಯಾರು ಹೇಳಿದ್ರು ಅನ್ನೋದು ಬದಲಾದ್ರೆ ಈ ವಚನಗಳ ಒಟ್ಟು ಅರ್ಥದ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ವಾಸ್ತವದಲ್ಲಿ ಅದು ಯಾವುದೇ ಪರಿಣಾಮ ಬೀರಲ್ಲ. ವಿಲಿಯಂ ಲೋಡರ್ ಅವರು ತಮ್ಮ ಪುಸ್ತಕದಲ್ಲಿ ಹೇಳುವಂತೆ ಈ ವಚನಗಳು ಕ್ರಿಸ್ತನನ್ನ ವಿವರಿಸುವ ರೆಡೀಮರ್ ಎನ್ವಾಯ್ ಅಂದ್ರೆ ವಿಮೋಚಕ ರಾಯಭಾರಿ ಮಾದರಿಯ ಅತ್ಯುತ್ತಮ ಸಾರಾಂಶವಾಗಿದೆ.
ವಿಮೋಚಕ ರಾಯಭಾರಿ ಮಾದರಿ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಪ್ರಾಚೀನ ಮಧ್ಯಪ್ರಾಚ್ಯ ಸಂಸ್ಕೃತಿಯಲ್ಲಿ ಒಬ್ಬ ರಾಜ ತನ್ನ ರಾಯಭಾರಿಯನ್ನ ಕಳುಹಿಸಿದಾಗ ಆ ರಾಯಭಾರಿಯು ರಾಜನ ಸಂಪೂರ್ಣ ಅಧಿಕಾರ ಮತ್ತು ಧ್ವನಿಯನ್ನ ಹೊಂದಿರ್ತಿದ್ದ. ಆತನನ್ನ ತಿರಸ್ಕರಿಸುವುದು ನೇರವಾಗಿ ರಾಜನನ್ನೇ ತಿರಸ್ಕರಿಸಿದಂತೆ. ಅಂದ್ರೆ ಯೇಸು ದೇವರ ಪ್ರತಿನಿಧಿಯಾಗಿ ಕೇವಲ ಒಂದು ಸಂದೇಶ ತಂದವನಲ್ಲ, ಆತನೇ ಸ್ವತಃ ಆ ಸಂದೇಶ ಆಗಿದ್ದ. ಎಕ್ಸಾಕ್ಟ್ಲಿ. ಆದ್ದರಿಂದ ಈ ಮಾತುಗಳನ್ನ ಯಾರು ಬರೆದ್ರು ಅನ್ನೋದಿಕ್ಕಿಂತ ಆ ಮಾತುಗಳು ಯಾವ ರಾಯಭಾರಿಯ ಅಧಿಕಾರವನ್ನ ಸಾರುತ್ತಿವೆ ಅನ್ನೋದು ಮುಖ್ಯ. ಆ ರಾಯಭಾರಿಯ ಅಧಿಕಾರದ ಅಸಾಧಾರಣ ವಿವರಣೆಗಳ ಕಡೆ ನಾವು ಗಮನ ಹರಿಸಿದರೆ, ಯೇಸು ಮೇಲಿನಿಂದ ಬಂದವನು ಮತ್ತು ಎಲ್ಲರಿಗಿಂತ ಮಿಗಿಲಾದವನು ಅಂತ ಈ ವಚನಗಳು ಸಾರುತ್ತವೆ. ಹೌದು, ಭೂಮಿಯಿಂದ ಬಂದವನು ಕೇವಲ ಭೂಮಿಯ ವಿಷಯ ಮಾತಾಡ್ತಾನೆ, ಆದ್ರೆ ಮೇಲಿನಿಂದ ಬಂದವನು ತಾನು ನೋಡಿ ಕೇಳಿದ್ದಕ್ಕೆ ಸಾಕ್ಷಿ ಕೊಡ್ತಾನೆ. ಅಂದ್ರೆ ಇತರ ಪ್ರವಾದಿಗಳಂತೆ ಆತ ಕನಸುಗಳಲ್ಲೋ ದರ್ಶನಗಳಲ್ಲೋ ದೇವರನ್ನ ಕಂಡವನಲ್ಲ. ಆತನಿಗೆ ಸ್ವರ್ಗದ ನೇರವಾದ ಅನುಭವ ಇದೆ. ಫಸ್ಟ್ ಹ್ಯಾಂಡ್ ಸಾಕ್ಷಿ ಅಂತ ಹೇಳ್ಬೋದು. ಅದಕ್ಕಿಂತ ಆಳವಾದ ಇನ್ನೊಂದು ವಿಚಾರ 34ನೇ ವಚನದಲ್ಲಿದೆ. ದೇವರು ಆತನಿಗೆ ತನ್ನ ಆತ್ಮವನ್ನ ಅಳತೆ ಮಾಡದೆ ಕೊಟ್ಟಿದ್ದಾನೆ ಅಂತ ಇದೆ. ಅಳತೆ ಮಾಡದೆ ಕೊಟ್ಟಿದ್ದಾನೆ. ಹೌದು. ಹಳೆಯ ಒಡಂಬಡಿಕೆಯ ಪ್ರವಾದಿಗಳಿಗೆ ಲೈಕ್ ಮೋಶೆ ಅಥವಾ ಎಲಿಯಾನಿಗೆ ದೇವರ ಆತ್ಮ ನಿರ್ದಿಷ್ಟ ಕಾರ್ಯಗಳಿಗಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ನೀಡಲ್ಪಡ್ತಿತ್ತು. ಇದಕ್ಕೆ ಮ್ಯಾಥ್ಯೂ ಹೆನ್ರಿ ಅವರ ಒಂದು ಉಲ್ಲೇಖ ಬಹಳ ಅದ್ಭುತವಾಗಿದೆ. ಅವರು ಹೇಳ್ತಾರೆ, ಹಿಂದಿನ ಪ್ರವಾದಿಗಳಿಗೆ ಆತ್ಮವನ್ನ ಒಂದು ಲೋಟದಲ್ಲಿ ಅಳೆದುಕೊಟ್ಟ ನೀರಿನಂತೆ ನೀಡಿದ್ರೆ ಕ್ರಿಸ್ತನಲ್ಲಿರುವ ಆತ್ಮ ತಳವಿಲ್ಲದ ಅಗಾಧ ಸಾಗರಕ್ಕೆ ಸಮಾನವಾಗಿದೆ ಅಂತ. ವಾವ್, ಎಂಥ ಹೋಲಿಕೆ! ಲೋಟದ ನೀರು ಬಾಯಾರಿಕೆ ತಣಿಸಬಹುದು, ಆದ್ರೆ ಸಾಗರ ಇಡೀ ಜೀವಸಂಕುಲವನ್ನೇ ಪೊರೆಯುವ ಶಕ್ತಿ ಹೊಂದಿದೆ. ಕರೆಕ್ಟ್. ಯೇಸುವಿನಲ್ಲಿ ದೇವರ ಅಸ್ತಿತ್ವದ ಪೂರ್ಣತೆಯೇ ನೆಲೆಸಿದೆ ಅನ್ನೋದನ್ನ ಈ ಅಳತೆಯಿಲ್ಲದೆ ಅನ್ನೋ ಪದ ಎತ್ತಿ ತೋರಿಸುತ್ತೆ. ಮತ್ತೆ ಆ ಸಾಗರದಂತಹ ಅಧಿಕಾರ ಇರುವುದರಿಂದಲೇ ತಂದೆಯು ಮಗನನ್ನು ಪ್ರೀತಿಸುತ್ತಾನೆ ಮತ್ತು ಎಲ್ಲವನ್ನೂ ಆತನ ಕೈಗೆ ಒಪ್ಪಿಸಿದ್ದಾನೆ ಅಂತ ಹೇಳಲಾಗಿದೆ. ಇಡೀ ಸೃಷ್ಟಿ, ಜೀವ ಮತ್ತು ನ್ಯಾಯತೀರ್ಪು ಆತನ ಅಧಿಕಾರಕ್ಕೆ ಒಳಪಟ್ಟಿದೆ. ಖಂಡಿತ. ಈ ರಾಯಭಾರಿಗೆ ಇಂತಹ ಪರಮೋಚ್ಚ ಅಧಿಕಾರ ಇದ್ರೆ ಸಹಜವಾಗಿಯೇ ಆತನನ್ನ ಮನುಕುಲ ಹೇಗೆ ಸ್ವೀಕರಿಸುತ್ತೆ ಅನ್ನೋದರ ಮೇಲೆ ಅಂತಿಮ ಪರಿಣಾಮಗಳು ನಿರ್ಧಾರ ಆಗುತ್ತೆ ಅಲ್ವಾ? ಹೌದು. 36ನೇ ವಚನ ಈ ಅಧ್ಯಾಯದ ಅಂತಿಮ ತೀರ್ಮಾನವನ್ನ ನೀಡುತ್ತೆ. ಕ್ರಿಸ್ತನನ್ನ ನಂಬುವನಿಗೇ ನಿತ್ಯಜೀವ ಇದೆ, ನಂಬದವನ ಮೇಲೆ ದೇವರ ಕೋಪವು ನೆಲೆಗೊಂಡಿರ್ತಿರುತ್ತೆ. ನಾವಿಲ್ಲಿ ಯೋಚನೆ ಮಾಡಬೇಕಾದದ್ದೇನಂದ್ರೆ, ಈ ಅಧ್ಯಾಯ ಪ್ರೀತಿಯ ಬಗ್ಗೆ ಅತಿ ಹೆಚ್ಚು ಮಾತಾಡುತ್ತೆ, ಆದ್ರೆ ಕೊನೆಯಲ್ಲಿ ಕೋಪ ಅನ್ನೋ ಕಠಿಣ ಪದದೊಂದಿಗೆ ಯಾಕೆ ಮುಕ್ತಾಯವಾಗುತ್ತೆ? ಈ ಬಗ್ಗೆ ನಮ್ಮ ಮೂಲಗಳಲ್ಲಿ ಆಳವಾದ ಭಿನ್ನಾಭಿಪ್ರಾಯಗಳಿವೆ ಅಲ್ವಾ? ಹೌದು. ಗ್ರೇಸ್ ಇವ್ಯಾಂಜಲಿಕಲ್ ಸೊಸೈಟಿಯ ಬಾಬ್ ವಿಲ್ಕಿನ್ ಅವರ ವಿಶ್ಲೇಷಣೆ ಪ್ರಕಾರ ಇಲ್ಲಿ ಉಲ್ಲೇಖಿಸಿರುವ ಕೋಪ ನರಕದ ಶಾಶ್ವತ ಶಿಕ್ಷೆಯಲ್ಲ. ಅವರು ಆ ಪದದ ಪ್ರೆಸೆಂಟೆನ್ಸ್ ಪ್ರಯೋಗವನ್ನ ಒತ್ತಿ ಹೇಳ್ತಾರೆ. ಅಂದ್ರೆ ಯಾರು ದೇವರ ಬೆಳಕನ್ನ ತಿರಸ್ಕರಿಸ್ತಾರೋ ಅವರು ಈ ಭೂಮಿಯ ಮೇಲೆಯೇ ಅದರ ತಾತ್ಕಾಲಿಕ ಮತ್ತು ನೈತಿಕ ಪರಿಣಾಮಗಳನ್ನ ಎದುರಿಸ್ತಾರೆ ಅಂತ ಅವರ ವಾದ. ಕರೆಕ್ಟ್. ಇದು ದೈವಿಕ ರಕ್ಷಣೆಯನ್ನ ಕಳೆದುಕೊಂಡು ಪಾಪದ ಪರಿಣಾಮಗಳಿಗೆ ತಮ್ಮನ್ನ ತಾವು ಒಡ್ಡಿಕೊಳ್ಳುವುದರ ಸಂಕೇತ ಅಂತ ಅವರು ಹೇಳ್ತಾರೆ. ಆದರೆ ಅದೇ ಸಮಯದಲ್ಲಿ ಗಾಟ್ ಕ್ವೆಶ್ಚನ್ಸ್ನಂತಹ ವೆಬ್ಸೈಟ್ಗಳು ಸಂಪೂರ್ಣವಾಗಿ ಭಿನ್ನವಾದ ನಿಲುವು ಹೊಂದಿವೆ. ನಿಜ. ನಾವು ಎರಡೂ ಕಡೆಯ ನಿಲುವನ್ನ ಸಮಾನವಾಣಿ ನೋಡ್ಬೇಕು. ಅವರ ಪ್ರಕಾರ ಇದು ತಾತ್ಕಾಲಿಕ ಕೋಪವಲ್ಲ, ಬದಲಾಗಿ ಕ್ರಿಸ್ತನಂತಹ ಪರಮೋಚ್ಚ ರಾಯಭಾರಿಯನ್ನ ತಿರಸ್ಕರಿಸಿದ್ದಕ್ಕೆ ಸಿಗುವ ಶಾಶ್ವತವಾದ ಪರಿಣಾಮ. ಹೌದು. ದೇವರು ಸಂಪೂರ್ಣ ಪವಿತ್ರನಾಗಿರೋದ್ರಿಂದ ಪಾಪದ ಮೇಲಿನ ಆತನ ನ್ಯಾಯಸಮ್ಮತವಾದ ತೀರ್ಪೇ ಈ ಕೋಪ ಅನ್ನೋದು ಅವರ ವಿವರಣೆ. ನಾವಿಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶ ಇದೆ. ಮೂಲ ಗ್ರೀಕ್ ಭಾಷೆಯಲ್ಲಿ ನಂಬದಿರುವುದು ಅನ್ನೋದಕ್ಕೆ ಅಪೈಥಾನ್ ಅನ್ನೋ ಪದ ಬಳಸಲಾಗಿದೆ. ಅಪೈಥಾನ್. ಹೌದು. ಇದರರ್ಥ ಕೇವಲ ಬೌದ್ಧಿಕವಾಗಿ ಒಪ್ಪದಿರುವುದಲ್ಲ, ಬದಲಾಗಿ ಅವಿಧೇಯತೆ ಅಥವಾ ಸಕ್ರಿಯವಾದ ತಿರಸ್ಕಾರ ಅಂತ ಆಗತ್ತೆ. ಓಹೋ, ಅಂದ್ರೆ ನಂಬಿಕೆ ಅನ್ನೋದು ಕೇವಲ ತಲೆಯಲ್ಲಿ ಇಟ್ಟುಕೊಳ್ಳುವ ಸೈದ್ಧಾಂತಿಕ ಒಪ್ಪಿಗೆಯಲ್ಲ, ಅದು ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ ಕಾಣುವ ವಿಧೇಯತೆ. ಎಕ್ಸಾಕ್ಟ್ಲಿ. ಪ್ರೀತಿಯ ಬಗ್ಗೆ ಮಾತಾಡುವ ಅಧ್ಯಾಯದಲ್ಲಿ ಕೋಪದ ಉಲ್ಲೇಖ ಬರುವುದು ವಿರೋಧಾಭಾಸದಂತೆ ಕಾಣಬಹುದು. ಆದ್ರೆ ಪ್ರೀತಿ ಮತ್ತು ನ್ಯಾಯ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇದೇ ಅಧ್ಯಾಯದ 19ನೇ ವಚನದಲ್ಲಿ ಒಂದು ಸ್ಪಷ್ಟೀಕರಣ ಇದೆ, ಗೊತ್ತಾ? ಏನ್ ಹೇಳ್ತದ? ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರು ತಮ್ಮ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಕತ್ತಲೆಯನ್ನೇ ಪ್ರೀತಿಸಿದರು ಅಂತ. ಅಂದ್ರೆ ಬೆಳಕು ಇಲ್ಲದಿರುವುದು ಇಲ್ಲಿ ಸಮಸ್ಯೆಯಲ್ಲ. ಬೆಳಕು ಕಣ್ಣಿಗೆ ರಾಚುವಂತೆ ಬಂದಾಗ್ಲೂ ಉದ್ದೇಶಪೂರ್ವಕವಾಗಿ ಕಣ್ಣು ಮುಚ್ಚಿಕೊಂಡು ಕತ್ತಲೆಯನ್ನೇ ಆರಿಸಿಕೊಳ್ಳುವರ ಆಯ್ಕೆಯೇ ಈ ಕೋಪಕ್ಕೆ ಕಾರಣ.
ಬೆಳಕನ್ನ ತಿರಸ್ಕರಿಸುವುದೇ ತಮಗೆ ತಾವೇ ಕೊಟ್ಟುಕೊಳ್ಳುವ ಶಿಕ್ಷೆ ಇದ್ದಂತೆ. ಬಹಳ ಸರಿಯಾಗಿ ಹೇಳಿದ್ರಿ. ದೇವ್ರು ಮನುಷ್ಯನ ಸ್ವತಂತ್ರ ಇಚ್ಛೆಯನ್ನ ಗೌರವಿಸ್ತಾನೆ. ಆ ಇಚ್ಛೆ ಕತ್ತಲೆಯ ಕಡೆಗಿದ್ರೆ ಅದರ ಪರಿಣಾಮವನ್ನ ಅವರೇ ಹೊರಬೇಕಾಗತ್ತೆ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಅನೇಕ ಮಗ್ಗುಲುಗಳನ್ನು ಸ್ಪರ್ಶಿಸಿದೆವು. ನಿಕೋದೇಮನ ಪ್ರಾಮಾಣಿಕ ಕುತೂಹಲ ನೋಡಿದೆವು. ಸಮಾಜದ ಭಯವಿದ್ದರೂ ಸತ್ಯ ಹುಡುಕುವ ಆತನ ತುಡಿತವನ್ನ ಗಮನಿಸಿದೆವು. ಹೌದು, ಜೊತೆಗೆ ಸ್ನಾನಿಕನಾದ ಯೋಹಾನನ ಅಸಾಧಾರಣ ನಿಸ್ವಾರ್ಥತೆಯನ್ನ ನೋಡಿದೆವು. ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಅನ್ನೋ ಗುಣ ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ. ಕೊನೆಯದಾಗಿ ಕ್ರಿಸ್ತನ ಬಗೆಗಿನ ದೈವಿಕ ರಾಯಭಾರದ ಸತ್ಯಗಳನ್ನ, ಆತನನ್ನ ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಆಯ್ಕೆಯ ಭಾರವಾದ ಪರಿಣಾಮಗಳನ್ನ ಕಂಡುಕೊಂಡೆವು. ಖಂಡಿತ. ಈ ಎಲ್ಲಾ ಘಟನೆಗಳು ನಮಗೆ ಸ್ಪಷ್ಟಪಡಿಸುವುದು ಒಂದೇ ವಿಷಯವನ್ನ. ಸತ್ಯವನ್ನ ಎದುರಿಸುವಾಗ ನಮ್ಮ ಅಹಂಕಾರವನ್ನ ಬದಿಗಿಡುವುದು ಎಷ್ಟು ಕಷ್ಟ ಮತ್ತು ಎಷ್ಟು ಅನಿವಾರ್ಯ ಅಂತ. ನಿಜ. ಮುಕ್ತಾಯಕ್ಕೂ ಮುನ್ನ ನಾನೊಂದು ಅಂತಿಮ ಚಿಂತನೆಯನ್ನ ಬಿಟ್ಟೋಗ್ತಾ ಇದ್ದೀನಿ. ದೇವರಿಗೆ ತನ್ನ ಸಂದೇಶವನ್ನ ಮಾನವರಿಗೆ ತಲುಪಿಸುವುದು ಎಷ್ಟೊಂದು ಪ್ರಮುಖವಾಗಿತ್ತಂದರೆ ಆತನು ಕೇವಲ ಒಂದು ಲಿಖಿತ ಪತ್ರವೋ ಅಥವಾ ಸಾಮಾನ್ಯ ಪ್ರವಾದಿಯನ್ನು ಕಳುಹಿಸಲಿಲ್ಲ. ಬದಲಾಗಿ ತನ್ನೆಲ್ಲ ಅಧಿಕಾರವನ್ನ ಒಳಗೊಂಡ ಸ್ವತಃ ಸ್ವರ್ಗದ ಅನುಭವವಿದ್ದ ರಾಯಭಾರಿಯನ್ನೇ ಕಳುಹಿಸಬೇಕಾಯಿತು. ನಮ್ಮ ದೈನಂದಿನ ಬದುಕಿನ ಗದ್ದಲ, ಈ ಸೋಷಿಯಲ್ ಮೀಡಿಯಾ ನೋಟಿಫಿಕೇಷನ್ಗಳ ನಡುವೆ ಆ ರಾಯಭಾರಿಯ ಧ್ವನಿಯನ್ನ ಕೇಳಿಸಿಕೊಳ್ಳುವಷ್ಟು ತಾಳ್ಮೆ ಮತ್ತು ನಿಶ್ಶಬ್ದತೆ ನಮ್ಮಲ್ಲಿದೆಯಾ? ಆ ಬೆಳಕು ನಮ್ಮ ಮುಂದಿರುವಾಗ ನಾವು ನಿಕೋದೇಮನಂತೆ ಆಳವಾದ ಹುಡುಕಾಟಕ್ಕೆ ಇಳಿಯುತ್ತೇವೆಯೋ ಅಥವಾ ನಮ್ಮ ಕತ್ತಲೆಯಲ್ಲೇ ಮುಂದುವರಿಯುತ್ತೇವೆಯೋ ಅನ್ನೋದು ಬಹುಮುಖ್ಯ ಪ್ರಶ್ನೆ. ಖಂಡಿತವಾಗಿಯೂ ಇದು ನಮ್ಮೆಲ್ಲರನ್ನ ಕಾಡಬೇಕಾದ ಪ್ರಶ್ನೆ.